ಬಹಿರಂಗ ಚರ್ಚೆಗಾಗಿ ಸಿಎಂ ಡಿಕೆಶಿ ಎಚ್ಡಿಕೆ ಪಂಥಾಹ್ವಾನ ಕೊಟ್ಟಿದ್ರು. ಸವಾಲಿಗೆ ಪ್ರತಿ ಸವಾಲಿನ ಕಣ ಆಗಿದೆ ಈಗ ಬೈರಮಂಗಲ. ಹಾಗಾಗಿ ಈ ಬೈರಮಂಗಲದಲ್ಲಿ ಇವತ್ತು ಬಹಿರಂಗ ಚರ್ಚೆ ಆಗುತ್ತಾ? ಬಡದಿ ರೈತರಿಗೆ ಹಾಲಿ ಮಾಜಿ ಸಿಎಂಗಳ ಫೈಟ್ ಲಾಭನ ಅಥವಾ ನಷ್ಟನ? ಹೀಗೆ ರೈತರಿಗೆ ಅವ್ರದೇ ಆದಂತ ಒಂದು ಸಮಸ್ಯೆಗಳಿದೆ. ಅವ್ರು ಹೇಗ್ ತಾನೇ ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಅವ್ರ ತಲೆನೋವಾದ್ರೆ, ಮತ್ತೊಂದು ಕಡೆ ಈ ಸಿಎಂ ಮತ್ತೆ ಮಾಜಿ ಸಿಎಂಗಳ ಫೈಟ್ ಏನಿದೆಯಲ್ಲ, ಇದು ರೈತರಿಗೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಅನ್ನುವಂಥ ಕುತೂಹಲ ಇದೆ. ಇದೇ ಸದ್ಯಕ್ಕೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಸವಾಲ್ ಹಾಕಿರುವಂತಹ ಎಚ್ಡಿಕೆ ಅವರು 27ನೇ ತಾರೀಕು ಜೂನ್ 27ನೇ ತಾರೀಕು ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಬಹಿರಂಗವಾಗಿ ಚರ್ಚೆ ಮಾಡಿ ಅದಾದ ನಂತರ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಈಗಾಗಲೇ ಒಂದು ಸವಾಲನ್ನ ಹಾಕಿದ್ದಾರೆ ಎಚ್ಡಿಕೆ ಅವರು. ಹಾಗಾಗಿ ನಿನ್ನೆ ಅಂತಂದ್ರೆ 26ನೇ ತಾರೀಕು ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿ ಸಿಎಂ ಎಚ್ಡಿಕೆ ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟಿರ್ತಾರೆ. ಆದ್ರೆ ಎಚ್ಡಿಕೆ ಅವರು ನಾನು ವಿಧಾನಸೌಧಕ್ಕೆ ಬರೋದಿಲ್ಲ, ತಾವೇ ಬಿಡದಿಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ, ಒಂದಷ್ಟು ರೈತರ ಸಮ್ಮುಖದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಅದಾದ ನಂತರ ಇತ್ಯರ್ಥ ಮಾಡ್ಕೊಳ್ಳೋಣ. ನಮ್ಮ ಹೋರಾಟ ಡಿಕೆಶಿ ವಿರುದ್ಧ ಅಲ್ಲ, ರೈತರ ಪರ ಇರುವಂತ ಹೋರಾಟ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ನಿನ್ನೆಯೂ ಕೂಡ ಕೊಟ್ಟಿದ್ರು. ಅಂದ್ರೆ ನಾವು ಡಿಕೆಶಿ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲ, ನಾವಿರುವಂತದ್ದು ರೈತರ ಪರ ಅಷ್ಟೇ. ರೈತರ